ನಮಸ್ಕಾರ. ಎನ್ಆರ್ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಶನಿವಾರ. ನಾನು ಮಧುರಾ ಮಂಜುನಾಥ್. ಸುದ್ದಿಗಳ ವಿವರ. ನರಸಿಂಹರಾಜಪುರ ತಾಲೂಕಿನ ಹೆಬ್ಬೆ ರಸ್ತೆಯಿಂದ ಹೊನ್ನೆಕೊಡುಗೆ ಸಂಪರ್ಕ ಸೇತುವೆವರೆಗಿನ ರಸ್ತೆಗೆ 5 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ. ಶ್ರೀನಿವಾಸ್ ತಿಳಿಸಿದ್ದಾರೆ. ಅವರು ಪತ್ರಿಕಾ ಹೇಳಿಕೆ ನೀಡಿ ಭದ್ರಾ ಅಣೆಕಟ್ಟು ನಿರ್ಮಾಣವಾದ ನಂತರ ಭದ್ರಾ ಹಿನ್ನೀರಿನ ಪರಿಣಾಮವಾಗಿ ತಾಲೂಕಿನ ಹೊನ್ನೆಕೊಡುಗೆಯಿಂದ ನರಸಿಂಹರಾಜಪುರ ಪಟ್ಟಣಕ್ಕೆ ಬರುವ ರಸ್ತೆಯು ಭದ್ರಾ ಹಿನ್ನೀರಿನಿಂದ ಮುಳುಗಡೆಯಾಗಿತ್ತು. ಇದರಿಂದ ಹೊನ್ನೆಕೊಡುಗೆ ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರು 18 ರಿಂದ 20 ಕಿಲೋಮೀಟರ್ ಸುತ್ತುವರೆದು ನರಸಿಂಹರಾಜಪುರ ಪಟ್ಟಣಕ್ಕೆ ಬರಬೇಕಾಗಿತ್ತು. ಈಗ ಅಂದಾಜು 35 ಕಿಲೋಮೀಟರ್ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಹೊನ್ನೆಕೊಡುಗೆ ಸಂಪರ್ಕ ಸೇತುವೆಯಿಂದ ಹೊನ್ನೆಕೊಡುಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಕೇವಲ 5-6 ಕಿಲೋಮೀಟರ್ಗೆ ನರಸಿಂಹರಾಜಪುರ ಪಟ್ಟಣಕ್ಕೆ ಬರಬಹುದಾಗಿದೆ. ಅಲ್ಲದೆ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಹೊನ್ನೆಕೊಡುಗೆ ಸಂಪರ್ಕ ಸೇತುವೆ ಸಮೀಪದಲ್ಲಿ 3 ಎಕರೆ ಜಾಗ ಮಂಜೂರಾಗಿದೆ. ಅಲ್ಲಿ ಪ್ರವಾಸರಿಗಾಗಿ ಬೋಟಿಂಗ್, ರೆಸ್ಟೋರೆಂಟ್, ಕಾಟೇಜ್, ವಾಟರ್ ಗೇಮ್ ಮುಂತಾದ ಕಾಮಗಾರಿಗಳನ್ನು ಮಾಡಲು ಈಗಾಗಲೇ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದಿಂದ ಚಾಲನೆ ನೀಡಲಾಗಿದೆ. ಹೊನ್ನೆಕೊಡುಗೆ ಸಂಪರ್ಕ ಸೇತುವೆಯಿಂದ ಹೆಬ್ಬೆ ರಸ್ತೆಯವರೆಗೆ ರಸ್ತೆಯು ಸಂಪೂರ್ಣ ಹಾಳಾಗಿರುವುದರಿಂದ ಹೊಸ ಡಾಂಬರೀಕರಣ ರಸ್ತೆಗೆ ಅಂದಾಜು 5 ಕೋಟಿ ರೂಪಾಯಿ ಬೇಕಾಗಲಿದ್ದು, ಹಣವನ್ನು ಮಂಜೂರು ಮಾಡಿಸಿಕೊಡಬೇಕು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಪತ್ರ ಬರೆದಿದ್ದೆ. ಸಚಿವರು ನನ್ನ ಮನವಿಗೆ ಸ್ಪಂದಿಸಿ 5 ಕೋಟಿ ಮಂಜೂರು ಮಾಡಿದ್ದು, ಶೀಘ್ರದಲ್ಲೇ ಉತ್ತಮ ಗುಣಮಟ್ಟದ ರಸ್ತೆ ಕಾಮಗಾರಿ ಪ್ರಾರಂಭವಾಗಲಿದೆ ಎಂದು ಅವರು ವಿವರಿಸಿದ್ದಾರೆ. ನರಸಿಂಹರಾಜಪುರ ತಾಲೂಕಿನ ಸೀತೂರು ಹರಿದ್ವರ್ಣ ಗ್ರಾಮ ಅರಣ್ಯ ಸಮಿತಿಗೆ ಅರಣ್ಯ ಇಲಾಖೆಯಿಂದ ಬರಬೇಕಾಗಿದ್ದ 2 ಪ್ಲಾಂಟೇಶನ್ ಬಾಬ್ತು 18,68,000 ರೂಪಾಯಿ ಬಂದಿದೆ ಎಂದು ಸೀತೂರು ಹರಿದ್ವರ್ಣ ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷ ಎನ್.ಪಿ. ರವಿ ತಿಳಿಸಿದರು. ಅವರು ಸೀತೂರಿನ ಹರಿದ್ವರ್ಣ ಗ್ರಾಮ ಅರಣ್ಯ ಸಮಿತಿಯ ಕುಟೀರದಲ್ಲಿ ನಡೆದ ಮಾಸಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಮಲಾಪುರ ಅಕೇಶಿಯಾ ಪ್ಲಾಂಟೇಶನ್ ಹಾಗೂ ಸೀತೂರು ಅಕೇಶಿಯಾ ಪ್ಲಾಂಟೇಶನ್ ಕಡಿತದ ಬಾಬ್ತು 50% ಹಣವನ್ನು ಅರಣ್ಯ ಇಲಾಖೆ ಬಿಡುಗಡೆ ಮಾಡಿದೆ. ಇನ್ನು 5 ಪ್ಲಾಂಟೇಶನ್ ಕಡಿತಲೆ ಬಾಬ್ತು ಅರಣ್ಯ ಇಲಾಖೆಯಿಂದ ನಮ್ಮ ಗ್ರಾಮ ಅರಣ್ಯ ಸಮಿತಿಗೆ ಬರಬೇಕಾಗಿದ್ದು, ಈ ಬಗ್ಗೆ ಅರಣ್ಯ ಇಲಾಖೆಯೊಂದಿಗೆ ವ್ಯವಹಾರ ಮಾಡುತ್ತಿದ್ದೇವೆ. ಕೆಲವು ವರ್ಷಗಳಿಂದ ಬಾಕಿ ಇದ್ದ ಹಣವನ್ನು ಬಿಡುಗಡೆ ಮಾಡಿರುವುದಕ್ಕೆ ಗ್ರಾಮ ಅರಣ್ಯ ಸಮಿತಿಯಿಂದ ಅರಣ್ಯ ಇಲಾಖೆಗೆ ಅಭಿನಂದನೆ ತಿಳಿಸುತ್ತೇವೆ ಎಂದರು. ಸಭೆಯಲ್ಲಿ ಹರಿದ್ವರ್ಣ ಗ್ರಾಮ ಅರಣ್ಯ ಸಮಿತಿಯ ಕಾರ್ಯದರ್ಶಿ ಈಶ್ವರ್, ಗ್ರಾಮ ಪಂಚಾಯಿತಿ ಸದಸ್ಯ ಉಪೇಂದ್ರ, ಸಮಿತಿ ಸದಸ್ಯರುಗಳಾದ ಎಸ್.ಟಿ.ವಿ. ಗೋಪಾಲರಾವ್, ಎ.ಎಸ್. ವೆಂಕಟರಮಣ, ನಾಗೇಶ್, ಕುಸುಮ, ಕವಿತಾ, ಅನ್ನಪೂರ್ಣ, ರಮೇಶ್, ವೈ.ಜಿ. ಸಿದ್ದಪ್ಪ, ವಸಂತಿ, ವನಪಾಲಕ ಪರಶುರಾಮ್ ಇದ್ದರು. ನರಸಿಂಹರಾಜಪುರ ತಾಲೂಕಿನ ಸೀತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳ್ಳೂರು ಗ್ರಾಮದ ದೋಣಿಸರ ಎಂಬಲ್ಲಿ ಶುಕ್ರವಾರ ಬೆಳಗಿನ ಜಾವ ಒಂಟಿ ಸಲಗವು ತೋಟಕ್ಕೆ ನುಗ್ಗಿ ಅಡಿಕೆ ಗಿಡ, ಬಾಳೆ ಗಿಡಗಳನ್ನು ಧ್ವಂಸ ಮಾಡಿದೆ. ದೋಣಿಸರ ಡಿ.ಎಸ್. ಸುಧಾಕರ್ ಅವರ ತೋಟಕ್ಕೆ ನುಗ್ಗಿದ ಒಂಟಿಸಲಗ ಬಾಳೆ ತೋಟ, ಅಡಿಕೆ ಗಿಡ ಹಾಳು ಮಾಡಿದೆ. ಇದೇ ಊರಿನ ವಸಂತ ಎಂಬುವರ ತೋಟಕ್ಕೂ ನುಗ್ಗಿದ ಒಂಟಿಸಲಗ ಅಡಿಕೆ ಗಿಡ ಹಾಳು ಮಾಡಿದೆ. ರಾತ್ರಿ ಸಮಯದಲ್ಲಿ ಕಾಡಾನೆಯು ಬಾಳೆ ಮರ ಮುರಿಯುವ ಶಬ್ದ ಕೇಳಿ ಎಚ್ಚರಗೊಂಡ ಮನೆಯವರು ಪಟಾಕಿ ಸಿಡಿಸಿ ಕಾಡಾನೆಯನ್ನು ಓಡಿಸುವ ಪ್ರಯತ್ನ ಮಾಡಿದರೂ ಒಂಟಿಸಲಗ ತೋಟ ಬಿಟ್ಟು ಹೋಗದೆ ಬೆಳಗಿನವರೆಗೂ ಬಾಳೆ ತಿಂದು ಹಾಕಿ ನಂತರ ಸಮೀಪದ ಅರಣ್ಯಕ್ಕೆ ಹೋಗಿದೆ ಎನ್ನುತ್ತಾರೆ ಗ್ರಾಮಸ್ಥರು. 2 ದಿನದ ಹಿಂದೆ ಇದೇ ಒಂಟಿಸಲಗ ಹೆಮ್ಮೂರಿನ ಜಯರಾಮ್ ಅವರ ತೋಟಕ್ಕೆ ನುಗ್ಗಿ ಅಡಿಕೆಯನ್ನು ಹಾಳು ಮಾಡಿತ್ತು. ಹಗಲು ಸಮಯದಲ್ಲಿ ಸಿದ್ದರಗವಿ ಕಾಡಿನಲ್ಲಿ ಒಂಟಿಸಲಗ ಅಡಗಿ ಕುಳಿತು ರಾತ್ರಿಯ ನಂತರ ಸಮೀಪದ ತೋಟಗಳಿಗೆ ನುಗ್ಗುತ್ತಿದೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಬೆಳ್ಳೂರು ಗ್ರಾಮದ ದೋಣಿಸರ ವಾಸಿ ಶಾಂತಮ್ಮ ಅವರ ತೋಟಕ್ಕೆ ಒಂಟಿಸಲಗ ನಿನ್ನೆ 12 ಸುಧಾಕರ ಡಿ.ಎಸ್. ಇವರ ಮನೆ ತೋಟಕ್ಕೆ ರಾತ್ರಿ ಸರಿಸುಮಾರು 12:30ಗೆ ಒಂಟಿಸಲಗ ಬಂದು ಬಾಳೆ ಹಾನಿ ಮಾಡಿದೆ. ಅದೇ ರೀತಿಯಲ್ಲಿ ಈ ಕಡೆ ಬಾಳೆಕೊನೆ, ಅಡಿಕೆ ಗಿಡ ಎಲ್ಲ ಹಾನಿ ಮಾಡಿದೆ. ಆರೋಗ್ಯ ಇಲಾಖೆಯ ಆಶ್ರಯದಲ್ಲಿ ಇಲಾಖೆಯ ಯೋಜನೆ ಕಾರ್ಯಕ್ರಮದ ಬಗ್ಗೆ ಮೇಲ್ಪಾಲ್, ಗಡಿಗೇಶ್ವರ, ನರಸಿಂಹರಾಜಪುರ ಬಸ್ ನಿಲ್ದಾಣ, ರಾವೂರು ಮೀನ್ ಕ್ಯಾಂಪ್, ಜಯಂತಿ ಗ್ರಾಮದಲ್ಲಿ ಶುಕ್ರವಾರ ಬೀದಿ ನಾಟಕ ನಡೆಯಿತು. ಕ್ಷಯರೋಗ, ಮಂಗನ ಕಾಯಿಲೆ, ತಾಯಿ ಮತ್ತು ಮಗುವಿನ ಆರೋಗ್ಯ, ಸಾಂಕ್ರಾಮಿಕ ರೋಗಗಳು, ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ತರೀಕೆರೆಯ ರಂಗಪಯಣ ತಂಡದ ಲೋಕೇಶ್, ಸತೀಶ್ ಮತ್ತು ತಂಡದವರು ಬೀದಿ ನಾಟಕ ನಡೆಸಿಕೊಟ್ಟರು. ಆರೋಗ್ಯ ಇಲಾಖೆಯ ಹಿರಿಯ ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾಧಿಕಾರಿ ಡೈಸಿ ಉದ್ಘಾಟಿಸಿದರು.
ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಾದ ನಮಿತಾ, ಸುಪ್ರೀತಾ, ಆಶಾ ಕಾರ್ಯಕರ್ತೆ ಮಂಜುಳಾ, ಗಾಯತ್ರಿ ಇದ್ದರು. ಸೇರಿ ವಾಸದ ಮನೆಯ ಒಟ್ಟಿಗೆ ಮಾಡಿ ಸೊಳ್ಳೆ ಚಿಗಣೆ ಎಲ್ಲ ಸೇರಿ ತಿನ್ನುವ ಅನ್ನಕ್ಕೆ ಸೇರಿಕೊಂಡು ನಿಮಗೆ ಕಾಯಿಲೆ ತರ್ತಾವಲ್ಲೋ ರೋಗ. ಎನ್ಆರ್ಪುರ ಸುದ್ದಿ ಸಮಾಚಾರದ ಸುದ್ದಿವಾಚಕರಾದ ಮಕ್ಕಿಮನೆ ಚಂದ್ರಮೋಹನ್ ಅವರು ತೀರ್ಥಹಳ್ಳಿ ತಾಲೂಕಿನ ಮಕ್ಕಿಮನೆ ಶಾಖಾ ಅಂಚೆ ಕಚೇರಿಯಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅವರು ಅಂಚೆ ಕಚೇರಿಯಲ್ಲಿ ನಡೆಯುವ CSC ವ್ಯವಹಾರದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಉತ್ತಮ ಸಾಧನೆಗೈದು ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಗುರುವಾರ ಶಿವಮೊಗ್ಗದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಶಿವಮೊಗ್ಗ ಅಂಚೆ ಅಧೀಕ್ಷಕ ಜಯರಾಮ್ ಅವರಿಂದ ಪ್ರಶಸ್ತಿ ಪದಕ ಪಡೆದಿದ್ದಾರೆ. ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದ ಚಂದ್ರಮೋಹನ್ ಅವರನ್ನು ಎನ್ಆರ್ಪುರ ಸುದ್ದಿ ಸಮಾಚಾರದ ಬಳಗ ಅಭಿನಂದಿಸುತ್ತದೆ. ವಂದನೆಗಳು.